ಬೆಲೆ ದಿಢೀರ್ ಕುಸಿತದಿಂದ ರೈತರೊಬ್ಬರು ಬೆಳೆದ ಟೊಮೆಟೊ ರಸ್ತೆ ಬದಿಯಲ್ಲಿ ಸುರಿದಿದ್ದಾರೆ. ತೀಮಕಲಪಳ್ಳಿ ಗ್ರಾಮದ ರೈತ ತಮ್ಮ ಅರ್ಧ ಎಕರೆ ಜಮೀನಿನಲ್ಲಿ ಟೊಮೆಟೊ ಬೆಳೆ ಬೆಳೆದಿದ್ದು, ಬೆಲೆ ಕುಸಿತದ ಪರಿಣಾಮ ರೈತರು ರಸ್ತೆಗೆ ಸುರಿದು ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ 15 ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಬಾಕ್ಸ್ ಒಂದಕ್ಕೆ 200 ರಿಂದ 300 ರು ಮಾರಾಟ ಮಾಡಿದ್ದರು. ಆದರೆ ಈಗ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದಾಗ ಒಂದು ಬಾಕ್ಸ್ ಬೆಲೆ ಕೇವಲ 30 ರಿಂದ 50 ರು ಕೇಳಿದ್ದಾರೆ. ಹಾಗಾಗಿ ಬೇಸರಗೊಂಡ ರೈತರು ರಸ್ತೆ ಬದಿ ಸುರಿದಿದ್ದಾರೆ. ರೈತ ಶ್ರೀನಿವಾಸ್ ಟೊಮೆಟೊ ವಾಪಸ್ ತಂದು ಜಾನುವಾರುಗಳು ತಿನ್ನಲಿ ಎಂದು ತನ್ನ ಜಮೀನ ಬಳಿಯೇ ರಸ್ತೆ ಪಕ್ಕದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಸುರಿದಿದ್ದಾರೆ. ರೈತ ಶ್ರೀನಿವಾಸ್ ಟೊಮೆಟೊ ವಾಪಸ್ ತಂದು ಜಾನುವಾರುಗಳು ತಿನ್ನಲಿ ಎಂದು ತನ್ನ ಜಮೀನು ಬಳಿಯೇ ರಸ್ತೆಯ ಪಕ್ಕದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಸುರಿದಿದ್ದಾರೆ. ಟೊಮೆಟೊ ಹಣ್ಣು ಬಿಡಿಸಲು ಹೆಣ್ಣು ಮಕ್ಕಳಿಗೆ 200 ರು ಹಾಗೂ ಗಂಡು ಕೂಲಿಗಳಿಗೆ 500 ರು ಕೂಲಿ ನೀಡಬೇಕು. ಇದರ ಜೊತೆಗೆ ವಾಹನ ಬಾಡಿಗೆಯನ್ನು ಕೊಡಬೇಕು. ಸಿಗುವ ಇಷ್ಟು ಬೆಲೆಯಲ್ಲಿ ಇವನ್ನೆಲ್ಲ ಹೇಗೆ ನಿಭಾಯಿಸಬೇಕು ಎಂದು ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. మంచి ఎండకాలం పెట్టిండేది పైర్లు బతుక ఏం అవసాట్లు పడి వ్యవహారం చేసి ఇప్పుడు ఈ పొద్దు చినిపోయే పరిస్థితి వచ్చింది రైతు. ఎన్ని ఎకరా ఎంత ఇంకా ఇప్పుడు 1,20,000 లాస్. 20,000 అంటే ఇప్పుడు 60,000 కూడా వెళ్ళిందా ఎంత వచ్చా అంటే 2 లక్షలు వెళ్ళాం. పరిహారం కావాలా రైతులకి గవర్నమెంట్. ఇంకా ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ.